ಏನು ಇವತ್ತು ಒಂದು 3-4 ದಿವಸದಿಂದ ನಾನು ಸೋಷಲ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಎಲ್ಲ ಟೆಲಿವಿಷನ್ದಲ್ಲಿ ಬರ್ತಕ್ಕಂಥ ಹುಬ್ಬಳ್ಳಿ ಪ್ರಕರಣ, ಲವ್ ಜಿಹಾದ್ ಪ್ರಕರಣದಲ್ಲಿ ಏನು ಶಮೀರ್ ಮುಲ್ಲಾ ಅನ್ನೋ ವ್ಯಕ್ತಿ ಅವ್ರ ತಂದೆ ಮತ್ತು ಅವರು ಸಹೋದರಿ ಕೂಡ ಇನ್ವಾಲ್ವ್ಮೆಂಟ್ ಇದೆ ಅಂತ, ಅದು ಕೂಡ ನಮ್ಮ ನ್ಯಾಯ ಹಿರೇಮಠ ಹತ್ಯೆ ಕೂಡ ಆ ಆರೋಪಿಗೂ ಕೂಡ ಇವರೇ ಟ್ರೈನರ್ ಆಗಿದ್ದರು ಮತ್ತು ಇದೇ ಮಾಡೆಲ್ನಲ್ಲಿ ಅವಾಗೂ ಕೂಡ ಅವರು ಪ್ರಯತ್ನ ಮಾಡಿದರು. ಆಮೇಲೆ ಅದ್ರ ಜೊತೆಗೆ ಅವ್ರ ತಂದೆಯವರು ಪದೇ ಪದೇ ನಮಗೆ ಬಂದು ನಾನು ವಾರ್ಡ್ನಲ್ಲಿ ಜಿಮ್ ಕಾಂಪಿಟೇಷನ್ ಇದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡೋಣ, ಆಮೇಲೆ ನಿಮ್ಮ ವಾರ್ಡ್ನಲ್ಲಿ ಮಾಡಬೇಕು ಅಂಥೇಳಿ ಭಾಳ ಒತ್ತಾಯ ಮಾಡ್ತಿದ್ರು. ಇದಕ್ಕೆ ಬಿಫೋರ್ ಅಂದರೆ ಆ ಆರೋಪಿಗೆ ಕೂಡ ನನ್ನೊಂದು ಫೋಟೋ ತಗೊಳ್ಬೇಕನ್ನೋ ಇಂಟಿಮಿನೇಷನ್ ಇತ್ತು ಅವ್ರಿಗೆ. ಅದರಿಂದ ನನಗೆ ಭಾಳಷ್ಟು ಒತ್ತಡ ಆಗ್ತಿದ್ರು ಅವ್ರು ಬಂದು. ಇದೇ ಮುಲ್ಲಾ ಅನ್ನೋ ವ್ಯಕ್ತಿ ಅವ್ರ ತಂದೆ ಏನಿದಾರಲ್ಲ ಅವರು, ಆಮೇಲೆ ದೋಸ್ತಿ ಖಾತೆನಲ್ಲೇ ಬಂದು ಕೇಳೋದು, ಈ ರೀತಿ ಮಾಡ್ಕೊಂಡು ಅವ್ರಿಗೆ ಏನೇನು ಎವಿಡೆನ್ಸ್ ಬೇಕು ಆ ರೀತಿ ಅವ್ರು ಕ್ರಿಯೇಟ್ ಮಾಡ್ಕೊಂಡು ಬರ್ತಾಯಿದ್ರು. ಅದಕ್ಕೆ ನಾನು ಯಾವುದೂ ಕೂಡ ಅದು ಆಸ್ಪತ್ರೆನ ಕೊಟ್ಟಿಲ್ಲ. ನನ್ನೇನು ವಾರ್ಡ್ ನಂಬರ್ 68 ಇದೆ, ಅಲ್ಲಿ ವೀರಶೈವ ಲಿಂಗಾಯತ ಪರಂಪರೆ ಮಠಗಳು ಭಾಳ ಇದ್ದಾವೆ, ಧಾರ್ಮಿಕ ಕಾರ್ಯಕ್ರಮ ಜಾಸ್ತಿ, ನಮ್ಮದು ತೇರು, ಗುಡಿ, ಗುಂಡಾರ, ಪ್ರವಚನ ಈ ಕಾರ್ಯಕ್ರಮ ಜಾಸ್ತಿ ಮಾಡೋದಿರ್ತೈತಿ. ಅಲ್ಲಿ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಅದು ಇರಂಗಿಲ್ಲ ಅಂತೇಳಿ ಒಂದು 10 ಸಲ ಕೂಡ ನಾನು ಬಂದರು. 10 ಸಲನೂ ಇದೇ ಮಾತು ಹೇಳಿದೆ. ಆಮೇಲೆ ಪದೇ ಪದೇ ಅವರು ನನಗೆ ಮೇಲೆ ಫೋನ್ ಮಾಡೋರು, ಪ್ರತಿಯೊಂದು ಹಬ್ಬಕ್ಕಾಗಲಿ ವಿಶ್ ಮಾಡ್ದಂಗೆ ಮಾಡಿ ನಮ್ಮ ಮನೆಗೆ ಬಿರಿಯಾನಿ ಊಟಕ್ಕೆ ಬರ್ರಿ, ಇವತ್ತು ಒಳ್ಳೆ ಬಿರಿಯಾನಿ ಮಾಡ್ಯಾರ ಅನ್ನೋ ಮಾತಾಡಿ. ನಾನು ಅನೇಕ ಸಲ ಹೇಳಿದ್ದೇನೆ ಅವರಿಗೆ, ನಾವು ಜಾತಿಯಿಂದ ಸ್ವಾಮಿಗಳು ಇರೋದ್ರಿಂದ, ಬೇಡಜಂಗಮ ಇರೋದ್ರಿಂದ, ನಾವು ಯಾವುದೋ ರೀತಿಯಿಂದ ಶಾಕಾಹಾರಿ ಇರೋದ್ರಿಂದ ನಾವು ನಾನ್ ವೆಜ್ ಮುಟ್ಟಲ್ಲ, ನಾವು ಎಗ್ಗು ಕೂಡ ತಿನ್ನಲ್ಲ, ಬಿರಿಯಾನಿ ಎಲ್ಲಿದ್ದು ಬಂತ್ರಿ ಅಂತ ಸಾಕಷ್ಟು ಸಲ ಹೇಳಿದ್ರು ಕೂಡ. ನನ್ನ ವಾರ್ಡ್ನಲ್ಲಿ ಇರ್ತಕ್ಕಂಥ ಇನ್ನೊಬ್ಬರು ಹಿರಿಯರು ನಮ್ಮ ಸಮಾಜದವರು, ಅವರು ಜಿಮ್ನಲ್ಲಿ ಅವ್ರು ನೋಡ್ಕೊಳ್ಳೋಕೆ ಹಂಗೆ ಹೋಗ್ತಾ ಇದ್ರು. ಅವ್ರ ಕಡೆಯಿಂದ ಫೋನ್ ಹಚ್ಚೋನೆ ಅವನು ಪದೇ ಪದೇ, ಎಲ್ಲದಾರು ಕೇಳೋದು, ಲೊಕೇಶನ್ ಕೇಳೋದು. ಈ ರೀತಿ ಈಗೇನು ನನ್ನ ಮಗಳನ್ನ ಹತ್ಯೆಯಾಗಿ 2 ವರ್ಷ ಆಯಿತು, ಅದರ ಹಿಂದಿನ ವರ್ಷ ಅಂದರೆ ಸಮಯ ಇಷ್ಟ ಒಂದು 2-3 ವರ್ಷ ಹಿಂದಿಂದ ನಾನು ಪದೇ ಪದೇ ಈ ರೀತಿ ಫಾಲೋಅಪ್ ಮಾಡ್ತಾಯಿದ್ರು ಅವರು. ಅದಕ್ಕೆ ಯಾಕೆ ನನ್ನ ಮೇಲೆ ತಾವು ಫಾಲೋಅಪ್ ಮಾಡ್ತಾಯಿದ್ರು. ಇವತ್ತು ಈ ಪ್ರಕರಣ ಬರೋದ್ರಿಂದ ನನಗೂ ಕೂಡ ಎಲ್ಲಿಯೋ ಸಂಶಯ ಕಾಡ್ತಾ ಇದೆ. ಇದ್ರ ಹಿಂದೆ ಒಂದು ದೊಡ್ಡ ಜಾಲನೇ ಇದೆ. ಇವರು ಮೋಸ್ಟ್ಲಿ ಎಲ್ಲರ ಕಡೆಯಿಂದ ಸುಪಾರಿ ತಗೊಂಡು ಇದ್ರ ಹಿಂದೆ ದೊಡ್ಡದೊಂದು ಕೈವಾಡ ಇದೆ. ಅದಕ್ಕೆ ನಾನು ಅವ್ರ ತಂದೆಯವ್ರನ್ನ ಮತ್ತು ಅವ್ರ ಸಹೋದರಿನ ಮತ್ತು ಅವ್ರು ಏನದಾರ ಎಲ್ಲರೂ ಟೀಮನ್ನು ಕುಲಂಕುಷವಾಗಿ ಚೌಕಶಿ ಮಾಡಿ ತನಿಖೆ ಮಾಡಿ, ಮತ್ತು ಇದ್ರ ಹಿಂದೆ ಏನು ಷಡ್ಯಂತ್ರ ಇದೆ. ಯಾಕಂದ್ರೆ ಈಗಾಗಲೇ ನನಗೂ ಕೂಡ ಅನೇಕ ತೊಂದರೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ನಾನು CID ತನಿಖೆ ವೇಳೆ ಹೇಳಿದ್ದೀನಿ. ಅವ್ರಿಗೂ ಕೂಡ ನೋಟಿಸನ್ನು ಕೊಟ್ಟು ಅದನ್ನು ಅವ್ರ ಕಡೆಯಿಂದ ಹೇಳಿಕೆಯನ್ನು ತೊಗೊಂಡಿದ್ದಾರೆ. ನಮ್ಮ ಚಾರ್ಜ್ಶೀಟ್ನಲ್ಲಿ ಕೂಡ CIDದವ್ರು ಹಾಕಿದ್ದೇನೆ ಅಂತ ಹೇಳಿದ್ದಾರೆ. ಅದಕ್ಕೆ ಚಾರ್ಜ್ಶೀಟ್ ಕಾಪಿಯಲ್ಲಿ ಚೆಕ್ ಮಾಡಬೇಕು. ಮತ್ತು ಈಗಿನ ಕಮಿಷನರು ಇದು ಭಾಳ ಕುಲಂಕುಷವಾಗಿ ಚೌಕಶಿ ಮಾಡಿದ್ರೆ ನನ್ನ ಮಗಳ ಹತ್ಯೆ ಏನು ಮಾಡಿದಾರಲ್ಲ ಆ ಆರೋಪಿಗೆ ಇವ್ರಿಗೆ ಒಂದು ಖಂಡಿತ ಲಿಂಕ್ ಇದೆ. ಅದಕ್ಕೆ ನಾನೇನಂತೀನಿ, ಇದನ್ನು ಕುಲಂಕುಷವಾಗಿ ತನಿಖೆ ಆಗಬೇಕು, ಯಾರು ಒತ್ತಡಕ್ಕೂ ಮಣಿಬಾರ್ದು. ಮೊನ್ನೆ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ನಾವು ಕಮಿಷನರ್ಗೆ ಹೇಳ್ತೇನೆ, ನಾನು ನಮ್ಮ ಪೊಲೀಸ್ ಆಯುಕ್ತರಿಗೆ ಕೈ ಮುಗಿದು ಕೇಳ್ತೀನಿ, ನೀವು ಇರಲಿಲ್ಲ ನಮ್ಮ ಪ್ರಕರಣ ಆದಾಗ, ಆದರೆ ನೀವು ಬಂದಿಂದ ಎಷ್ಟು ಶಾಂತಿಯಾಗಿ ಹೋಗ್ತಾ ಇತ್ತು. ಆದರೂ ಕೂಡ ಲವ್ ಜಿಹಾದನ್ನು ಯಾವ ರೀತಿ ಡೇ ಬೈ ಡೇ ದಿನ ಒಂದು ಪ್ರಕರಣ ಹೊರಗೆ ಬರ್ತಾ ಇದ್ದಾವೆ. ಅದಕ್ಕೆ ಕುಲಂಕುಷವಾಗಿ ತಾವು ತನಿಖೆ ಮಾಡಿ, ಭಾಳ ಒಳ್ಳೆ ಆಫೀಸರ್ ಇದ್ದೀರಿ, ಎಲ್ಲ ಕಡೆಯಿಂದ ನನಗೆ ರಿಪೋರ್ಟ್ ಬಂದಿದೆ, ತಾವು ಯಾರಿಗೂ ಯಾವುದೂ ಫೋನಿಗಾಗಲಿ ಯಾವುದೂ ಒತ್ತಡಕ್ಕೆ ಮಣಿಯಂಗಿಲ್ಲ ಅಂತೇಳಿ ನನಗೆ ಮಾಹಿತಿ ಇದೆ. ಮತ್ತು ಸಾರ್ವಜನಿಕರ ಪ್ರೀತಿಯನ್ನು ಗಳಿಸಿದಿರಿ. ಅದಕ್ಕೆ ನಮ್ಮ ಮಗಳನ್ನ ಹತ್ಯೆ ಮಾಡಿದಂಥ ವ್ಯಕ್ತಿಗೆ ಅದರಿಂದ ಬಲವಾದ ಲಿಂಕ್ಸ್ ಇದೆ. ಒಬ್ಬನೇ ಅಂತೂ ಮಾಡೋಕ್ಕಾಗಲ್ಲ. ಈಗ ಸುಮಾರು ಒಂದು ನನಗನ್ಸಿದ ಮಟ್ಟಿಗೆ ಮ್ಯಾಕ್ಸಿಮಮ್ 2 ವರ್ಷ ಆಯಿತು. ಇದಕ್ಕೆಲ್ಲ ಲಿಂಕ್ ಇದೆ. ಒಬ್ಬನೇ ಅಂತೂ ಮರ್ಡರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ಪಿಕ್ ಪಾಕೆಟ್ ಮಾಡಿದರೆ 4 ಮಂದಿ ಹೋಗ್ತಾರೆ. ಒಂದು ಮರ್ಡರ್ ಮಾಡೋಕೆ ಒಬ್ಬನೇ ಅಂತೂ ಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕಂಪ್ಲೀಟ್ಲಿ ಒಂದು ದೊಡ್ಡ ಷಡ್ಯಂತ್ರ ಇದೆ. ನಮ್ಮ ಆದಷ್ಟು ಮಟ್ಟಿಗೆ ಆಯುಕ್ತರಿಗೆ ನಾನು ನಿಮ್ಮ ಮೇಲೆ ನಂಬಿಕೆ ಇದೆ ನಾನು. ಆದರೆ ಮೇಲಿರ್ತಕ್ಕಂಥ ಮಂತ್ರಿಗಳು ಮತ್ತು ಇಲಾಖೆ ನಿಮಗೆ ಪ್ರೆಷರ್ ಮಾಡ್ಬೋದು, ಯಾವಕ್ಕೂ ಪ್ರೆಷರ್ ಮಾಡ್ಯಾಕೆ ಹೋಗಬೇಡಿ. ಸಾರ್ವಜನಿಕರು ನಿಮ್ಮ ಹಿಂದಿದ್ದಾರೆ. ನಾವು ಅಕಸ್ಮಾತ್ ನಿಮ್ಮನ್ನ ಟ್ರಾನ್ಸ್ಫರ್ ಮಾಡಿದ್ರೆ, ಇದಕ್ಕೇನಾರ ನಿಮ್ಗೆ ಒತ್ತಡ ತಂದ್ರೆ ನಾವೆಲ್ಲರೂ ಉಗ್ರ ಹೋರಾಟ ಮಾಡ್ತೀವಿ. ಇಡೀ ಹುಬ್ಳಿ ಧಾರವಾಡ ಬಂದ್ ಮಾಡಿ ಇದಕ್ಕೊಂದು ದೊಡ್ಡ ಶಕ್ತಿ ತೊಗೊಂಡು ಬಂದು ದೊಡ್ಡದೊಂದು ಸಮಾವೇಶ ಮಾಡ್ತೀವಿ. ಯಾಕಂದರೆ ಇದು ಭಾಳ ಅಂದ್ರೆ ಭಾಳ ಹಿಂದೂ ಹೆಣ್ಮಕ್ಳ ಮೇಲೆ
ಮತ್ತು ರಾಜಕಾರಣಿಗಳ ಸುಪಾರಿ ಕೊಲೆ ಇದು. ನಮ್ಮ ಮಗಳಿಗೆ ಆಗಿದ್ದು ರಾಜಕಾರಣಿಗಳು ಸುಪಾರಿ ಕೊಟ್ಟಾರ, ಅವರು ಸುಪಾರಿ ತಗೊಂಡು ಇವ್ರು ಮಾಡ್ಯಾರ. ಇದಕ್ಕೆ ನನಗೆಲ್ಲ ಕುಲಂಕುಷವಾಗಿ ಮೊದಲಿಂದ ನಾ ಹೇಳ್ಕೊತಿದ್ದೀನಿ, ಇವತ್ತು ಹೇಳ್ತೇನೆ, ಕಾಣದ ಕೈಗಳನ್ನು ಇವರಿಗೆ ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಏನು ಮಕ್ಕಳಿಗೆ ಈಗಾಗಲೇ ಖುಷಿ ಕಲಬುರ್ಗಿ ಆಗಲಿ ಮತ್ತು ಇನ್ನೊಂದು ಇವತ್ತು ಕೂಡ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ ಮತ್ತು ಮೀಡಿಯಾದಲ್ಲಿ ಬರ್ತಾ ಇದೆ, ಕೇಶಾಪುರ ಠಾಣೆಯಲ್ಲಿ ಇದಾಗಿದೆ, ಏನು FIR ಆಗಿದೆ. ಇವರಿಗೆಲ್ಲ ನ್ಯಾಯ ಕೊಡಿಸೋರು ಯಾರು? ನನ್ನ ಮಗಳಾದಾಗ ನಾನು ಭಾಳಷ್ಟು ಹೋರಾಟ ಮಾಡಿದೆ. ಭಾಳಷ್ಟು ಜನಪ್ರತಿನಿಧಿಗಳು, ಮಠಾಧೀಶರು ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಮೀಡಿಯಾದವರಂತೂ ಇಂಟರ್ನ್ಯಾಷನಲ್ ಲೆವೆಲ್ ಇದನ್ನು ನ್ಯೂಸ್ ಮುಚ್ಚಾರೆ. ಮತ್ತು ಅಷ್ಟೆಲ್ಲ ದುಡ್ದಿದ್ದಕ್ಕೆ ಏನು ಫಲ ಸಿಕ್ತು? ಇನ್ನೂ 2 ವರ್ಷ ಆಗಿಲ್ಲ, ನಾಳೆ 18ಕ್ಕೆ 2 ವರ್ಷ ತುಂಬ್ತೈತಿ. ಅಷ್ಟು ಹಾಡಾಗಲೇ ಕಡ್ದಂಥ ವ್ಯಕ್ತಿಗಳು ಲವ್ಜಿ ಅದನ್ನು ಮಾಡ್ತಾರಂದ್ರೆ ಯಾರು ಅದ್ರ ಬಲ ಇರಬೇಕು? 5 ಸಲ ಅವ್ರು ಜಾಮೀನು ಅಪ್ಲಿಕೇಶನ್ ಹಾಕಿಸ್ತಾರೆ, ಅವನು ತೊಗೊಂಡು ಬಂದು ಹೊರಗೆ ತಂದು ಓಡಿಸ್ಬೇಕನ್ನೋ ಪ್ಲ್ಯಾನಿಂಗ್ ಇದೆ. ಅಂಥವೆಲ್ಲ ಕೂಡ ನಡೀತಾ ಇದೆ. ಯಾರು ಏನಾದರೂ ಹಿಂದೆ ತನಿಖೆ ಮಾಡಲಾರ್ದಕ್ಕಲ್ಲ ಇದು. ಅದಕ್ಕೆ ಒಂದು ಪರಿಣಾಮ ನೀವು ಉಗ್ರವಾಗಿ ತಗೋರಿ, ಅದಕ್ಕೆ ನೋಡ್ರಿ ನೀವು ಎಲ್ಲದಕ್ಕೂ ಕಡಿವಾಣ ಹಾಕಿ ಬೇರೆ ಸಮೇತ ಕಿತ್ತೊಕ್ಕೈತಿ. ಇಲ್ಲ ಅಂದ್ರೆ ನಮ್ಮ ಹಿಂದೂ ಯುವತಿಯರಾಗಲಿ ಮತ್ತು ಇಂಥ ಲವ್ ಜಿಯಾದಿ ಮನಸ್ಥಿತಿ ಇದ್ದವರು ಮತ್ತು ಅದಕ್ಕೆ ಸುಪಾರಿ ತಗೊಂಡು ಕೆಲಸ ಮಾಡೋರು ಅವ್ರನ್ನ ಬೇರೆ ಸಮೇತ ತೆಗಿಬೇಕು. ಹೆಂಗೆ ನೀವು ಬಾಂಬ್ ಘಟನೆಗಳಲ್ಲಿ ಮಾಡ್ತೀರಿ, ಬಾಂಬ್ ಸ್ಫೋಟ ಆದಾಗ ಮತ್ತು ಇಂಟರ್ನ್ಯಾಷನಲ್ ಕೇಸ್ ಆದಾಗ ಹೆಂಗೆ ಮಾಡ್ತೀರಿ? ಫ್ಯಾಕ್ಷನ್ ಆಫ್ ಸೆಕೆಂಡ್ನಾಗ ನಿಮಗಾಗಲೇ ಆರೋಪಿಗಳು ಸಿಗ್ತಾರೆ, ನಮ್ದು ಯಾಕೆ ಸಿಗಂಗಿಲ್ಲ? ಅದಕ್ಕೆ ಒಂದು ತಮ್ಮ ಕಡೆ ಆದ್ರೆ ಮಾಡಿಕೊಡಿ. ಇಲ್ಲಾಂದ್ರೆ ನಾನು ಆ ಪಾಲಕರಿಗಾಗಲಿ ಈ ಕೇಸನ್ನು ನಾ CBIಗಾಗಲಿ NIAಗಾಗಲಿ ಹಸ್ತಾಂತರ ಮಾಡ್ಬೇಕಂತ ನಾ ಮಾಧ್ಯಮ ಮುಖಾಂತರ ಈ ಒಂದು ವಿಡಿಯೋ ಮುಖಾಂತರ ನಾನು ಮನವಿ ಮಾಡ್ತೀನಿ. ರಾಜ್ಯ ಸರ್ಕಾರ ಕಡೆಯಿಂದ ಆಗಂಗಿಲ್ಲ. ನನಗೆ ಗೊತ್ತಿದೆ ಅವ್ರು ಏನೇನು ಮಾಡ್ಯಾರ ಏನೇನಿಲ್ಲ. ನನ್ನ ಕೇಸ್ನಾಗ ಎಷ್ಟು ರಾಜಕೀಯ ಮಾಡ್ಯಾರ. ಒಬ್ಬರು ಕಾಂಗ್ರೆಸ್ ಕಾರ್ಯಕರ್ತರು ಬಂದು ನನಗೆ ಸಂತಾನ ಹೇಳಿಲ್ಲ. ಯಾಕಂದ್ರೆ ನನಗೆ ಗೊತ್ತಿದೆ ಅವ್ರ ಪ್ರೆಷರ್ ಇದೆ, ಯಾರು ಹೋಗಬೇಡ ಅಂತೇಳಿ ಆದೇಶ ಮಾಡಿದ್ರು ಅವ್ರು. ಅದಕ್ಕೆ ನಾನು ಈಗೂ ಹೇಳ್ತೀನಿ, ಇದಕ್ಕೆ ಕಾಂಗ್ರೆಸ್ ಮುಖಂಡರೇ ಕಾರಣ. ಈಗೂ ಕೂಡ ಕೇಶಾಪುರ ಆದಂಥ ಘಟನೆ ಈಗ ಸದ್ಯ ವಿಡಿಯೋ ಬಂದಿದೆ, ಕಾಂಗ್ರೆಸ್ ಮುಖಂಡರು ಕೈವಾಡಿದೆ. ಅವ್ರ ಹೆಸರು ಹೇಳಂಗಿಲ್ಲ ಅಂತ ಹೇಳ, ಮುಂದಿನ ದಿವಸ ಹೇಳ್ತಾಳ ಅಂತ ಹೇಳ. ಬಟ್ ನಾನು ಕೂಡ ನನಗೊಂದು ಸಾಕ್ಷಿ ಸಿಗಬೇಕು ಅನ್ನೋದಕ್ಕೆ ನಾನು ಕಾಯ್ತಾ ಇದ್ದೇನೆ. ಇದಕ್ಕೆ ನಿಮಗೆಲ್ಲ ತನಿಖೆ ಮಾಡಿದರೆ ಎಲ್ಲ ಸಾಕ್ಷಿನೂ ಸಿಗ್ತೈತಿ, ಎಲ್ಲ ಸಿಗ್ತೈತಿ. ಅದಕ್ಕೆ ನಮ್ಮ ನ್ಯಾಯ ಹಿರೇಮಠ ಹತ್ಯೆ ಪ್ರಕರಣಗಳಲ್ಲಿ ಕೂಡ ಕಾಂಗ್ರೆಸ್ ಮುಖಂಡರದಾರ, ಕಾಂಗ್ರೆಸ್ ಪ್ರತಿನಿಧಿಗಳಾದಾರ, ಕಾಂಗ್ರೆಸ್ ಸರ್ಕಾರ ಇದೆ. ಅದಕ್ಕೆ ನಾನು ಅನ್ನೋದೇನೆಂದರೆ, ಯಾರು ಮಾಡ್ಯಾರಲ್ಲ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು, ಅವ್ರನ್ನ MLA ಸ್ಥಾನ ವಿಡ್ರಾ ಮಾಡಬೇಕು, ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಅಂದ್ರೆ ಇಂಥವೆಲ್ಲ ಶಕ್ತಿಗಳು ಬಂದಕ್ಕು. ಅದಕ್ಕೆ ದಯಮಾಡಿ ನಾನು ಮಾಧ್ಯಮ ಮುಖಾಂತರ ಕೇಳೋದೇನೆಂದ್ರೆ, ಈ ನ್ಯಾಯ ಕೊಡಿಸ್ರಿ. ನನ್ನ ಮಗಳನ್ನಂತೂ ಹತ್ಯೆ ಆತ, ಆಕಿನ ಆತ್ಮಕ್ಕೆ ಶಾಂತಿನೂ ಸಿಗಲಿಲ್ಲ, ಅವನಿಗಂತೂ ಗಲ್ ಶಿಕ್ಷಣವೂ ಆಗಲಿಲ್ಲ. ಈ ಕೃಷಿ ಕಲಬುರಗಿಗಾಗಲಿ ಮತ್ತು ಇನ್ನೊಂದು ಯುವತಿಗಾಗಲಿ ನ್ಯಾಯ ಎಲ್ಲಿ ಸಿಗಬೇಕು? ಹಿಂದೂ ಸಂಘಟನೆಗಳು SSK ಸಮಾಜದವರು ಸ್ಟ್ರಾಂಗ್ ಆಗಿದ್ದಾರೆ. ಅವ್ರು ಹೋರಾಟ ಮಾಡಿ ತಮ್ಮ ಮಗಳನ್ನು ಬದುಕಿಸಿದ್ದಾರೆ. ನನ್ನ ಮಗಳು ಇಲ್ಲ ಇವತ್ತು, ನಾನು ಎಲ್ಲಿ ಕೇಳಕ್ಕೆ ಹೋಗ್ಲಿ? ಆಕೆಗೆ ಎಲ್ಲಿ ನ್ಯಾಯ ಕೊಡ್ಸಕ್ಕೆ ಹೋಗಕ್ಕೆ ಆಕೈತಿ? ಅದಕ್ಕೆ ಆಕಿನ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂದ್ರೆ ಅವನು ಗಲ್ ಶಿಕ್ಷೆ ಆಗಬೇಕು. ಇಂಥದ್ದು ಮೂಲ ಏನೈತೆ ಆ ಬೇರೆ ಸಮೇತ ತೆಗಿಬೇಕಂತೇಳಿ ನಾನು ವಿನಂತಿ ಮಾಡ್ತೀನಿ. ಈ ಯಾರು ಕೂಡ ಭಯ ಪಡೋದು ಅವಶ್ಯಕತೆ ಇಲ್ಲ. ನಮ್ಮಿಂದ ಕಾನೂನಿದೆ, ಕಾನೂನು ವತಿಯಿಂದ ಹೋರಾಟ ಮಾಡೋನು ಮತ್ತು ಸಮಾಜ ಇದೆ ಮತ್ತು ಎಲ್ಲ ದೊಡ್ಡ ಶಕ್ತಿವಾನರು ನಮ್ಮಿಂದ ಬೆನ್ನಿಗೆ ನಿಂತಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಅವ್ರ ಉಪಯೋಗ ತಗೊಂಡು ನಾವು ಬೆಳೀನಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಚ್ಛಪಡ್ತೀವಿ.